ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಸೋಲಿನ ಆತ್ಮಾವಲೋಕನ. ಒಕ್ಕಲಿಗ ಭದ್ರಕೋಟೆಯಲ್ಲಿ ಸೋಲಿನ ಆಘಾತದಲ್ಲಿ ಡಿಕೆ ಬ್ರದರ್ಸ್. ದಿಢೀರ್ ಒಕ್ಕಲಿಗ ನಾಯಕರ ಜೊತೆ ಡಿಕೆಶಿ ಮೀಟಿಂಗ್. ನಿನ್ನೆ ಮಾಜಿ ಸಂಸದ ಡಿಕೆ ಸುರೇಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಲ್ಲಿ ಕೃಷ್ಣ ಬೈರೇಗೌಡ, ಶಿವಲಿಂಗೇಗೌಡ, ಬಾಲಕೃಷ್ಣ ಸೇರಿದಂತೆ ಚಲುವರಾಯಸ್ವಾಮಿ ಸೇರಿ ಅನೇಕ ಒಕ್ಕಲಿಗ ನಾಯಕರು, ಶಾಸಕರು ಭಾಗಿಯಾಗಿದ್ರು. ಸಭೆಯಲ್ಲಿ ಡಿಕೆ ಸುರೇಶ್ ಸೋಲಿನ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಡಿಕೆ ಸುರೇಶ್ ಸೋಲಿಗೆ ಕಾರಣ ಏನು, ಎಡವಿದ್ದೆಲ್ಲಿ ಎನ್ನುವಂತ ಪ್ರಶ್ನೆಯನ್ನ ಹುಟ್ಟುಹಾಕಿದ್ದಾರೆ. ಡಾಕ್ಟರ್ ಮಂಜುನಾಥ್ ಭರ್ಜರಿ ಗೆಲುವಿಗೆ ಏನು ಕಾರಣ, ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದಿಲ್ಲ ಯಾಕೆ, ಗ್ಯಾರಂಟಿ ವರ್ಕೌಟ್ ಆಗಲಿಲ್ಲ ಯಾಕೆ ಎಂಬ ಬಗ್ಗೆ ಚರ್ಚೆ ಆಗಿದೆ. ಡಿಕೆಶಿಗೆ ದೇವೇಗೌಡರ ಫ್ಯಾಕ್ಟರ್ ಬಗ್ಗೆ ತಿಳಿಸಿದ ನಾಯಕರು, ದೇವೇಗೌಡರ ತಂತ್ರಗಾರಿಕೆಯನ್ನ ನಿರ್ಲಕ್ಷಿಸಿದ್ದೇ ಕಾರಣನ, ಓವರ್ ಕಾನ್ಫಿಡೆನ್ಸ್ ಡಿಕೆ ಸುರೇಶ್ ಸೋಲಿಗೆ ಕಾರಣವಾಗಿದೆ, ಅಂಡರ್ ಕರೆಂಟ್ ಅರಿಯಲು ವಿಫಲವಾಗಿದ್ದೇ ಪ್ರಮುಖ ಕಾರಣ. ಹಲವು ಕಾರಣಗಳನ್ನ ಮುಂದಿಟ್ಟ ಒಕ್ಕಲಿಗ ನಾಯಕರು. ಆಯ್ತು, ಈಗ ಚನ್ನಪಟ್ಟಣ ಬಗ್ಗೆ ಮಾತನಾಡಿ ಎಂದ ಡಿಕೆ. ಚನ್ನಪಟ್ಟಣ ಕಷ್ಟ ಇದೆ, ಆದ್ರೆ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಗೆಲ್ಲಬಹುದು. ಈಗ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಹೀಗಾಗಿ ಎಚ್ಚರಿಕೆಯಿಂದ ಚುನಾವಣೆ ಮಾಡಬೇಕು. ಆಯ್ತು, ಎಲ್ಲರೂ ಜೊತೆಗಿರಿ ಅಂತ ಹೇಳಿದ್ರಂತೆ ಡಿಕೆಶಿ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತಹ ಡಿಕೆ ಸುರೇಶ್ ಈ ಬಾರಿ ಸೋಲನ್ನ ಕಂಡುಕೊಂಡಿದ್ದಾರೆ. ಇತ್ತ ಡಾಕ್ಟರ್ ಮಂಜುನಾಥ್ ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಂತೂ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಎಲ್ಲರ ಗಮನ ಇತ್ತು. ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರು ಸೋತಿದ್ದಾರೆ. ಈಗ ಸೋಲಿನ ಆತ್ಮಾವಲೋಕವನ್ನ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಭದ್ರಕೋಟೆಯಲ್ಲಿ ಸೋಲಿನ ಆಘಾತದಲ್ಲಿ ಡಿಕೆ ಬ್ರದರ್ಸ್ ಇದ್ದಾರೆ. ಹೀಗಾಗಿ ದಿಢೀರ್ ಒಕ್ಕಲಿಗ ನಾಯಕರ ಜೊತೆ ಡಿಕೆಶಿ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಮಾಜಿ ಸಂಸದ ಡಿಕೆ ಸುರೇಶ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಒಕ್ಕಲಿಗರ ನಾಯಕರ ಜೊತೆ, ಒಕ್ಕಲಿಗ ಶಾಸಕರ ಜೊತೆ ನಿನ್ನೆ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಇನ್ನು ಮೀಟಿಂಗ್ ನಲ್ಲಿ ಕೃಷ್ಣ ಬೈರೇಗೌಡ, ಶಿವಲಿಂಗೇಗೌಡ, ಬಾಲಕೃಷ್ಣ, ಚಲುವರಾಯಸ್ವಾಮಿ ಸೇರಿದಂತೆ ಅನೇಕ ಒಕ್ಕಲಿಗ ನಾಯಕರು ಮತ್ತು ಶಾಸಕರು ಭಾಗಿಯಾಗಿದ್ರು. ಸಭೆಯಲ್ಲಿ ಡಿಕೆ ಸುರೇಶ್ ಸೋಲಿನ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಡಿಕೆ ಸುರೇಶ್ ಈ ಬಾರಿಯ ಸೋಲಿಗೆ ಏನು ಕಾರಣ, ಯಾವ್ಯಾವ ಫ್ಯಾಕ್ಟರ್ಗಳಾಯ್ತು, ಮತ್ತೆ ಡಾಕ್ಟರ್ ಮಂಜುನಾಥ್ ಅವರು ಭರ್ಜರಿಯಾಗಿ ಗೆದ್ದಿದ್ದಾರೆ. ಹಾಗಾದ್ರೆ ಈ ಗೆಲುವಿನ ಹಿಂದೆ ಏನೇನು ಕಾರಣ ಇದೆ? ಹೀಗಾಗಿ ಒಕ್ಕಲಿಗ ನಾಯಕರ ಜೊತೆ ನಿನ್ನೆ ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕೈ ಹಿಡಿದಿಲ್ಲ ಯಾಕೆ, ಎಲ್ಲೆಲ್ಲಿ ನಾವು ವಿಫಲರಾದೆವು, ಹಾಗಾದ್ರೆ ಗ್ಯಾರಂಟಿ ವರ್ಕೌಟ್ ಆಗ್ಲಿಲ್ವಾ, ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ. ಡಿಕೆಶಿಗೆ ದೇವೇಗೌಡರ ಫ್ಯಾಕ್ಟರ್ ಬಗ್ಗೆ ನಾಯಕರು ತಿಳಿಸಿದ್ದಾರೆ. ಯಾವ ರೀತಿಯಾಗಿ ದೇವೇಗೌಡರ ತಂತ್ರಗಾರಿಕೆ ಇದೆ, ಇವೆಲ್ಲವನ್ನ ನಿರ್ಲಕ್ಷಿಸಿದ್ದೇ ಕಾರಣ ಆಯ್ತಾ, ಈ ಬಾರಿಯ ಈ ಒಂದು ಸೋಲಿಗೆ ಕಾರಣ ಆಗ್ಬಿಡ್ತಾ ದೇವೇಗೌಡರ ರಾಜಕೀಯ ರಣತಂತ್ರಕ್ಕೆ. ಓವರ್ ಕಾನ್ಫಿಡೆನ್ಸ್ ಡಿಕೆ ಸುರೇಶ್ ಸೋಲಿಗೆ ಕಾರಣವಾಗಿದೆ, ಅಂಡರ್ ಕರೆಂಟ್ ಅರಿಯಲು ವಿಫಲವಾಗಿದ್ದೇ ಪ್ರಮುಖ ಕಾರಣವಾಯ್ತಾ ಅಂತ ಚರ್ಚೆ ಮಾಡಿದ್ದಾರೆ. ಹಲವು ಕಾರಣಗಳನ್ನ ಮುಂದಿಟ್ಟು ಒಕ್ಕಲಿಗ ನಾಯಕರು ನಿನ್ನೆ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಎಲ್ಲೆಲ್ಲಿ ಸೋತ್ವಿ, ಯಾವ್ಯಾವ ಕಾರಣದಿಂದ ಸೋಲಿಕ್ಕಾಯ್ತು, ಡಿಕೆ ಸುರೇಶ್ ಅವರ ಓವರ್ ಕಾನ್ಫಿಡೆನ್ಸ್ ಎಲ್ಲಾದ್ರೂ ಕೈ ಕೊಟ್ಬಿಡ್ತಾ ಈ ಬಾರಿ. ಇತ್ತ ದೇವೇಗೌಡರ ರಾಜಕೀಯ ತಂತ್ರದ ಬಗ್ಗೆ ಅವನ್ನ ನಿರ್ಲಕ್ಷಿಸಿದ್ದೇ ನಮಗೆ ದೊಡ್ಡ ಆಘಾತವಾಗುಬಿಡ್ತಾ ಅಂತ ನಿನ್ನೆ ಒಕ್ಕಲಿಗರ ನಾಯಕರ ಜೊತೆ ಮೀಟಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಆಯ್ತು, ಚನ್ನಪಟ್ಟಣ ಬಗ್ಗೆ ಇವಾಗ ಮಾತಾಡಿ ಅಂತ ಡಿಕೆ ಹೇಳಿದ್ದಾರೆ. ಚನ್ನಪಟ್ಟಣ ಕಷ್ಟ ಇದೆ, ಆದ್ರೆ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆದ್ರೆ ಗೆಲ್ಲಬಹುದು. ಇತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಬಾರಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರ ಏನಿದೆಯಲ್ಲ ಇದು ತೆರವಾಗಿಬಿಡುತ್ತೆ. ಹೀಗಾಗಿ ಇಲ್ಲಿನ ಬೈ ಎಲೆಕ್ಷನ್ಗೆ ಡಿಕೆ ಸುರೇಶ್ ಅವರು ನಿಲ್ಲುವ ಎಲ್ಲಾ ಲಕ್ಷಣಗಳಿದೆ. ಹೀಗಾಗಿ ಮುಂದೆ ಚನ್ನಪಟ್ಟಣದಲ್ಲಿ ಯಾವ ರೀತಿಯಾಗಿ ನಾವು ಗೆಲ್ಲಲಿಕ್ಕೆ ಏನೇನು ಪ್ಲಾನ್ ಮಾಡಬೇಕು, ಯಾವ್ಯಾವ ಸ್ಟ್ರಾಟಜಿಯನ್ನ ಯೂಸ್ ಮಾಡಬೇಕು ಅಂತ ನಿನ್ನೆ ಸಮಾಲೋಚನಾ ಸಭೆಯಲ್ಲಿ ಎಲ್ಲವ ಬಗ್ಗೆ ಚರ್ಚೆಗಳಾಗಿದೆ. ಆಯ್ತು, ಎಲ್ಲರೂ ಜೊತೆಗಿರಿ ಅಂತ ಹೇಳಿದ್ರಂತೆ ಡಿಕೆಶಿ. ಎಲ್ಲ ನಾಯಕರ ಬೆಂಬಲ ಬೇಕು, ಇನ್ನಷ್ಟು ನಾವು ಎಲ್ಲೆಲ್ಲಿ ಎಡವಿದ್ದೀವಿ ಇವೆಲ್ಲವನ್ನ ಸರಿಗೂಡಿಸಿ ಮುಂದಿನ ಇಲೆಕ್ಷನ್ಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕಂತ ನಿನ್ನೆ ಒಕ್ಕಲಿಗರ ನಾಯಕರ ಜೊತೆ ಡಿಕೆ ಸುರೇಶ್ ಅವರ ನಿವಾಸದಲ್ಲಿ ಆತ್ಮಾವಲೋಕನ ಚರ್ಚೆ ಆಗಿದೆ.